ಜೈ ಭುವನೇಶ್ವರಿ. ನಾನು ನಿಮ್ಮ NS ಟೆಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲೇ ಅನಂತಪುರ ದಾಟಿ ಮಕ್ಕಳಿದ್ದು ಬುತ್ತಿ ಹತ್ರ ನಿದ್ದೆ ಅಂದ್ರೆ ನಿದ್ದೆ ಬಂದಿತ್ತು. ನೋಡಿದ್ರೆ 9 ಗಂಟೆ ಆಗಿತ್ತು ಟೈಮು. ಟೀ ಕುಡಿದು ಹೋಗೋಣ ಬನ್ನಿ. ಟೀಗೆ ಕುಡ್ಗಂಟೆ ರಾತ್ರಿ ಹೋಗ್ತಿದ್ದೆ. ರಾತ್ರಿ ಹೋಗಿದ್ರೆ ಸೀದಾ ಕರ್ನೂಲ್ ದಾಟಿ ಹೋಗ್ತಿದ್ವಿ. ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ನೋಡಿ ಕಣ್ಣು ಇನ್ನೂ ಕೆಂಪಾಗಿದ್ದಾವೆ. ಇಲ್ಲಿ ಬಂದು ರಾಂಗ್ ಸೈಡಲ್ಲಿ ಆ ಕಡೆ ಪಂಜಾಬಿ ಹೋಟ್ಲಿತ್ತು, ಅಲ್ಲಿ ನಿಲ್ಸೆ ಮಾತಾಡಿದ್ದೆ. 9 ಗಂಟೆ ನೋಡಿ ಇಲ್ಲಿ ಬಿಸಿಲೇ ಬಿದ್ದಿಲ್ಲ. ವಾತಾವರಣ ಎಷ್ಟು ಕೂಲಾಗಿ ಕಾಣ್ತಾ ಇದೆ. ಹೀಗೆ ಇರ್ಬೇಕು ನಾಗ್ಪುರಿಗನ್ನ. ಬಿಸಿಲಂತೂ ಬೀಳಲ್ಲ, ಫುಲ್ ಮಳೆನೇ ಬರೋದು. ಆಂಧ್ರ ಮಳೆ ಕಮ್ಮಿ ಐತೆ ನೋಡಿ. ಅಲ್ಲಿ ನಮ್ಮ ಕಡೆ ಇಷ್ಟು ಮಳೆ ಆದ್ರೂ ಈ ಕಡೆ ಗಿಡಗಳಿಂದ ಒಣಗಿದಾವೆ, ಚಿಗುರಿಲ್ಲ. ಮುಂದೆ ಮಹಾರಾಷ್ಟ್ರ ಮಳೆ ಹೆಂಗಾಯ್ತು ನೋಡೋಣ. ಕರ್ನೂಲಿಗೆ ಬಂದೆ. ರಾತ್ರಿನೇ ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆಲ್ಲ ಇರ್ತಿದ್ದೆ. ನಿದ್ದೆ ಅಂದರೆ ನಿದ್ದೆ. ಒಂದು 15 ದಿವಸ ಮನೆಗಿದ್ನಲ್ಲ, ಹಾಗಾಗಿ ಏನು ಟೆನ್ಷನ್ ಇಲ್ಲ, ತೊಂದರೆ ಏನಿಲ್ಲ. ನಿದ್ದೆ ಬಂದರೆ ಮಕ್ಕಂಡು ಹೋಗ್ಬೇಕು. ಸೇಫ್ಟಿ ಫಸ್ಟು, ಆಮೇಲೆ ನೆಕ್ಸ್ಟು. ನಮಗೋಸ್ಕರ ಮನೇಲಿ ಫ್ಯಾಮಿಲಿ ಕಾಯ್ತಿರ್ತದೆ. ನಮಗೋಸ್ಕರ, ನಿಮಗೋಸ್ಕರ, ಎಲ್ಲ ಡ್ರೈವರ್ಗೋಸ್ಕರ ನೋಡಿದ್ರು ಡ್ರೈವರ್ಗಳಿಗೆ ಎಲ್ಲರಿಗೂ ಫ್ಯಾಮಿಲಿ ಕಾಯ್ತಾ ಇರ್ತಾರೆ. ಅಂದರೆ ನಿದ್ದೆಗಣ್ಣಾಗ ಓಡ್ಸೋದು ಭಾಳ ಡೇಂಜರು. ಗಾಡಿ ಎತ್ಲಾಗ ಹೋಗ್ತಂತೆ ಏನೋ ಗೊತ್ತಿಲ್ಲ. ನಾವು ಕಣ್ಣು ಬಿಟ್ಟಿರ್ತೀವಿ, ಆದರೆ ನಮಗೆ ಜ್ಞಾನನೇ ಇರಲ್ಲ. ಹೋಗಕ್ಕೆ ಹೋಗ್ಬಿಟ್ಟಿರ್ತೀವಿ ನಾವು, ಎತ್ಲಾಗ ಹೋಗ್ತಂತೆ ಏನು ಅಂಬೋದೇ ಗೊತ್ತಾಗಲ್ಲ. ಒಂದೇ ಸಲ ಸಡನ್ಲಿ ಗಾಬರಿ ಆಗ್ತೀವಲ್ಲ, ಹಿಂಗೆ ಅಲ್ಲಾಡ್ದಾಗ ಎಚ್ಚರಾದಾಗ ಅವಾಗ ಎತ್ಲಾಗನ್ನ ಎಳಿಯೋಣ, ಗಾಡಿ ಎಲ್ಲ ಹೋಗೋಣ ಹಾಕ್ಬೇಕಂತೇಳಿ ಹೋಗಲಿಲ್ಲ. ಪಂಜಾಬಿ ಡಾಬಾದಲ್ಲಿ ಬರ್ಕೊಂಡು ಬಂದೆ. ಹೈದ್ರಾಬಾದಿಂದ 200 ಕಿಲೋಮೀಟ್ರ್ ಐತೆ. ಇವಾಗೆಲ್ಲ ಸಿಟಿಗೆ ನಿಲ್ಸೋಣ. ತಿಂಡಿ ಏನಂದರೆ ಇಡ್ಲಿ ದೋಸೆ ತಿಂದು ಇಸ್ಕೊಂಡು ಹೋಗೋಣ. ಇಲ್ಲಿ ಬರ್ತಿರೋದು ತುಂಗಭದ್ರಾ ನದಿ ನೋಡಿ. ಮಂತ್ರಾಲಯ ಹೊಸಪೇಟೆಯಿಂದ ಬರ್ತದೆ. ಯಾಕೋ ನೀರೇ ಇಲ್ಲ ಗುರು. ಅಲ್ಲಿ ಹೋದ್ರೆ ನೀರು ಇರ್ತಾವಂತ ಕಂಡ್ರೆ ಇಲ್ಲಿ ನೀರೇ ಇಲ್ಲ, ನೀರೇ ಬಿಟ್ಟಂಗಿಲ್ಲ ಜಾಸ್ತಿ. ಆ ಕಡೆ ತುಂಗಭದ್ರಾ ಡ್ಯಾಮ್ ಎಲ್ಲ ಫುಲ್ ಆಗೈತೆ. ಇಲ್ಲಿ ನೀರೇ ಇಲ್ಲ. ಎಲ್ಲಿ ಹೋಗ್ತದಂದ್ರೆ ಸೀದಾ ಗೋದಾವರಿ ನದಿ ಸೇರಿ ಸಮುದ್ರಕ್ಕೆ ಹೋಗುತ್ತೆ ನೋಡಿ. ನೀರೇ ಇಲ್ಲ, ಸ್ವಲ್ಪ ಕಾಣ್ತಿದ್ದಾವೆ ಅಷ್ಟೇ, ಜಾಸ್ತಿ ನೀರಿಲ್ಲ ನೋಡಿ. ಕಾಣಿಸ್ತಿದ್ದೇವ ನಿಮಗೂ? ವಾತಾವರಣ ಮಾತ್ರ ಬಹಳ ಕೂಲ್ ಇದೆ. ಬೈಕ್ನ ಸಿಂತಾಗ ಫೋನ್ ಇಟ್ಕೊಂಡು ಬರ್ತಾರೆ ಗುರು. ಅದು ಎತ್ಲಾಗ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅವ್ರ ಸಾಯೋದಲ್ಲ, ನಮ್ಮನ್ನು ಸಾಯಿಸ್ಬಿಡ್ತಾರೆ. ಇವಾಗ ಇಲ್ಲಿ ಬಾರ್ಡರ್ ದಾಟಿ ಬಂದಮೇಲೆ ಊಟ ಮಾಡಿದೆ. ತೆಲಂಗಾಣ ಬಾರ್ಡರ್ ದಾಟಿ ಬಂದು ಪಪ್ಪನ್ನು ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗೆಲ್ಲ ಗ್ರೀಸ್ ಹೊಡಿಯೋಕೆ ನಿಲ್ಲಿಸ್ಬೇಕು. ಗ್ರೀಸ್ ಹೊಡಿಯೋಕ್ಕೆ ಇಲ್ಲಿ ಕಾಣ್ತಾ ಇಲ್ಲ. ಗ್ರೀಸ್ ಹೊಡಿಯೋಕೆ ನಿಲ್ಲಿಸಿ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಒಂದು ಗ್ರೀಸ್ ಹೊಡಿಯೋಕೆ ನಿಲ್ಲಿಸಿ ಅಷ್ಟೊತ್ತಿಗೆ ಎಡಿಟಿಂಗ್ ಆಗ್ಬಿಡ್ತದೆ. ಎಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ವಾಯ್ಸ್ ಕೊಡ್ಬೇಕಷ್ಟೇ. ಎಡಿಟಿಂಗ್ ಮಾಡ್ತಿರೋದು, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದೆ. ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿ ಬಿಸಿಲೇ ಬಿದ್ದಿಲ್ಲ ಗುರು. ಬಿಸಿಲೇ ಕಾಣಂಗಿಲ್ಲ. ನಾನು ಹಿಂಗೆ ಬಂದಿದ್ದೆ ಒಳ್ಳೇದಾದ ಗುರು. ಇದು ಗುಲ್ಬರ್ಗದ ಮೇಲೆ ಹೋಗಿದ್ರೆ ಮತ್ತೆ ನನಗೆ ಇದು ಜಾಸ್ತಿ ಆಗಿಬಿಡೋದು ಕಿಲೋಮೀಟ್ರ್. ಹೆಂಗೆ ಜಾಸ್ತಿ ಆಗೋದಂದ್ರೆ ಗಾಡಿ ಎಲ್ಲಿ ಖಾಲಿ ಆಗ್ತದಂದ್ರೆ ಇಲ್ಲೇ ಜಾಮ್ನಾಗ ಖಾಲಿ ಆಗುತ್ತೆ. ನಾಗ್ಪುರಿಂದ 70-80 ಕಿಲೋಮೀಟ್ರ್ ಈ ಕಡೆನೇ. ಇವಾಗ ಪಾರ್ಟಿಗೆ ಫೋನ್ ಮಾಡಿದರೆ ಜಾಮ್ನಾಗ ಖಾಲಿ ಆಗ್ತೈತೆ ಅಂತಂದ್ರು. ಇವಾಗ ನಾನು ಹಂಗೆ ಹೋಗಿದ್ರೆ ಬುಟ್ಟಿ ಬೋರಿಗೆ ಬಂದು ಮತ್ತೆ ವಾಪಸ್ ಜಾಮಿಗೆ ಬರ್ಬೇಕಾಗಿತ್ತು ನಾಗ್ಪುರ್ಗೆ ಹೋಗಿ. ಯಾಕಂದ್ರೆ ನಾಂದೇಡ್ ಮೇಲೆ ಬಂದಿದ್ರೆ ಜಾಸ್ತಿ ಆಗೋದು. ಹಿಂಗೆ ಹೋದರೆ ಈಗ ಬಂದಿದ್ದೆ ಭಾಳ ಒಳ್ಳೇದಾಯ್ತು. ಕಿಲೋಮೀಟ್ರ್ ಕಮ್ಮಿನೂ ಆಗ್ತೈತೆ. ಮೈಲೇಜ್ ಬರುತ್ತೆ ಗುರು, ಮಸ್ತ್ ಮೈಲೇಜ್ ಬರ್ತೈತೆ. 3.78 4 ತನಕ ಬರ್ತೈತೆ. ನಿಮಗೆ ತೋರಿಸ್ತೀನಿ ಇದು ಎಷ್ಟು ಬರುತ್ತೆ ಏನು ಅಂತೇಳಿ. ಇಲ್ಲಿ ಕಾಣ್ತಾ ಇದೆ ನೋಡಿ ಮುಂದೆ ನದಿ. ಎಲ್ಲಿಂದ ಬರ್ತದಂದರೆ ಗುರು ಮೋಸ್ಟ್ಲಿ ಆಲ್ಮಟ್ಟಿ ಡ್ಯಾಮಿಂದ ಬರ್ಬೋದು ನೋಡಿ. ಆ ಕಡೆ ಹೋಗ್ತಿದೆ ಗುರು. ಕೃಷ್ಣಾ ನದಿ ಕರೆಕ್ಟ್ ಅದೇ ಆಲ್ಮಟ್ಟಿ ಡ್ಯಾಮಿಂದನೇ ಬರುತ್ತೆ. ಇಲ್ಲಿ ನೋಡಿ ದೇವಸ್ಥಾನ ಇದೆ. ಎಲ್ಲೇ ಹೋಗ್ರಿ ನೀವು ಹೊಳೆ ದಂಡೆಯಲ್ಲಿ ದೇವಸ್ಥಾನ ಇದ್ದೇ ಇರ್ತವೆ. ನೀರು ಫುಲ್ ಬರ್ತಿದೆ ಗುರು. ಇದು
ಬರ್ತದಂದ್ರೆ ತಿಂತಿಣಿ ಬಿಡಿಸ್ಬೇಕಲ್ಲ. ತಿಂತಿಣಿ ಅಂತ ಊರು ಬರುತ್ತಲ್ಲ, ಅಲ್ಲಿಂದ ಬರುತ್ತೆ. ನಾನು ಇದೇ ನದಿ ಹೇಳಿದ್ದು, ಅದು ತುಂಗಭದ್ರಾ ಡ್ಯಾಮು ಮುಂದೆ ಹೋಗಿದ್ದು. ಇದು ತೆಲಂಗಾಣದಾಗ ಹರಿತಿರೋದು ನೋಡಿ, ಶ್ರೀ ಕೃಷ್ಣ ನದಿ. ಫುಲ್ ನೀರು ಬಂದಿದ್ದಾವೆ. ಒಳಗೆ ಒಂದು ಐಲ್ಯಾಂಡ್ ಥರ ಕೋಟೆ ಐತೆ. ನೀರು ಭಾಳ ಆಗಿದ್ದಾವೆ. ನಾನು ಲಾಸ್ಟ್ ಟ್ರಿಪ್ ನಾಗ್ಪುರ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಬಂದಿದ್ದೆ. ಅಲ್ಲೇ ನಾನು ತುಮಕೂರಿಂದ ಲೋಡ್ ಮಾಡ್ಕೊಂಡು ಬಂದಿದ್ದೆ. ಒಂದು 2 ತಿಂಗಳಾಗಿತ್ತು, 2 ತಿಂಗಳಾತೇನೋ. ಅವಾಗ ನೀರೇ ಇರಲಿಲ್ಲ ಗುರು. ಬಿಸಿಲು ಅಂದರೆ ವಿಚಿತ್ರ ಬಿಸಿಲಿತ್ತು, ಭಯಂಕರ ಬಿಸಿಲಿತ್ತು. ನೀರೇ ಇರಲಿಲ್ಲ. ಇವಾಗ ಎಷ್ಟೊಂದು ನೀರು ಬಂದಿದ್ದಾವೆ. ವಾತಾವರಣ ಭಾಳ ಕೂಲ್ ಐತೆ. ಹೀಗಿದ್ರೆ ಡೇ ಓಡ್ಸೋಕೆ ತುಂಬ ಖುಷಿ ನನಗೆ. ಅದಕ್ಕೆ ಡೇನೇ ಓಡಿಸೋದು, ರಾತ್ರಿ ಓಡಿಸಲ್ಲ. ರಾತ್ರಿ ಮಕ್ಕಳು ಬೆಳಿಗ್ಗೆ ಓಡಿಸ್ತೀನಿ. ಆ ಕಡೆ ನಿಜಾಮಾಬಾದ್ ಫಾರೆಸ್ಟ್ ಹೆಂಗೈತೆ ಅಂತೇಳಿ ನೋಡೋಣ ಅಂತ. ನೋಡಿ ಹಚ್ಚ ಹಸಿರು ಹೆಂಗೆ ಕಾಣ್ತೈತೆ. ನನಗೆ ಒಂಥರ ಖುಷಿ ಗುರು ಹಿಂಗೆ ಹೋಗೋಕ್ಕೆ. ಅಂದರೆ ಈ ಕಡೆ ಮಳೆ ಒಂದು ಸ್ವಲ್ಪ ಕಮ್ಮಿ ಆಗೈತೆ, ನಮ್ಮ ಕಡೆ ಆದಂಗೆ ಆಗಿಲ್ಲ. ಇಲ್ಲಿ ನೋಡೋದ್ರಾಗ ಗೊತ್ತಾಗ್ಬಿಡ್ತದೆ. ಅಲ್ಲೇ ನಾನಾಡಿ ಮಳೆ ಆಗಿದ್ರೆ ರೋಡು ಹೊಲ್ದಾಗೆಲ್ಲ ನೀರಿರೋವು. ನಾಗ್ಪುರ್ ಫುಲ್ ಮಳೆ ಐತಂತೆ. ನೋಡೋಣ. ಕಾಯಲ್ಲಿ ನೋಡಿ ಮಾತ್ರ ಹೋಗೋದು ಬೇಡ, ಬೇರೆ ಏನಾರ ನೋಡೋಣ ಅಂತೆ. ಫಸ್ಟ್ ಇದು ಹೋಗಿ ಖಾಲಿ ಮಾಡೋಣ. ನಾಳೆ ಖಾಲಿ ಆಗುತ್ತೆ. ಇವಾಗ ಎಲ್ಲಿವರೆಗೂ ಹೋಗೋಣಂದರೆ ನೋಡೋದು, ನಿಜಾಮಾಬಾದು ಇಲ್ಲ ಆದಿಲಾಬಾದ್ ಗಂಟ ಹೋಗೋದು. ಅವ್ರು ಹೆಂಗೋ ಅಂಗಡಿ ಓಪನ್ ಮಾಡೋದು ಬೆಳಿಗ್ಗೆ 10 ಗಂಟೆ ಮೇಲೇನೆ. ಅಂಗಡಿ ಗಿಳಿಸ್ಕೊಂತಾರೆ, ಗೋಡನ್ ಗಿಳಿಸ್ಕೊಂತಾರೆ, ಗೊತ್ತಿಲ್ಲ. ಹೋಗಂತೆ ಹೋಗೋದು. ಬೆಳಗ್ಗೆ ನಿಜಾಮಾಬಾದ್ನಾಗೆ ಇಲ್ಲ ಆದಿಲಾಬಾದ್ ಹತ್ರ ಎಲ್ಲ ಟಾಚಿ ಮಾಡಿ ಬೆಳಿಗ್ಗೆ ಎದ್ದು ಬಿಟ್ಟರೆ ಅವ್ರ ಅಂಗಡಿ ಓಪನ್ ಮಾಡೋದ್ರಾಗ ಹೋಗ್ಬಿಡ್ತೀನಿ. ರಾತ್ರಿನೇ ಹೋಗಿ ಅಲ್ಲಿ ಏನು ನಿಂತ್ಕೊಂಡ್ಬೇಕನ್ನೋದು ಏನಿಲ್ಲ ಗುರು. ಕಟ್ಟಿ ಹಾಕೋದಿರಲ್ಲ ನಾವು. ಅಂದರೆ ಸ್ವಲ್ಪ ಸೇಫ್ಟಿ. ಯಾಕಂದರೆ ನನಗೊಂದ್ಸಲಿ ಬೋಟಿನಲ್ಲಿ ನಾನು ನಮ್ಮ ಇದು ಫ್ರೆಂಡ್ ಬರ್ಬೇಕಾದ್ರೆ ಕಲ್ಲು ಹೊಡೆದಿದ್ರು. ಯಾನ್ ಗುರು ಅದು ನಿರ್ಮಲ್ ಫಾರೆಸ್ಟ್ನಾಗೆ. ನೈಟು ಕೆದರ್ಕೊಂತೀನಿ ನಾನು ಸ್ವಲ್ಪ ಅಲ್ಲಿ ಫಾರೆಸ್ಟ್ನಾಗೆ. ಅಷ್ಟು ಹಬ್ಬಗಳಿದ್ದಾವೆ. ನೈಟ್ ಗಾಡಿ ಕಮ್ಮಿ ಓಡಾಡೋದು, ಅದಕ್ಕೆ ಹೋಗಲ್ಲ ಅಲ್ಲಿ. ಬೆಳಗಿನ ಜಾವ ಹೋಗ್ತೀನಿ. ಸ್ವಲ್ಪ ಭಯ ಅಲ್ಲಿ ನಿಜಾಮಾಬಾದು ನಿರ್ಮಲ್ ಫಾರೆಸ್ಟ್ನಾಗೆ. ನಾವು ಹೇಳೋದಲ್ಲ, ಪೊಲೀಸರೇ ಹೇಳ್ತಾರ ಅಲ್ಲಿ ಆ ಕಡೆಯವರು. ಅದಕ್ಕೆ ಹೋಗಲ್ಲ ನಾನು. ಬೆಳಗ್ಗೆ ಎದ್ದೋದ್ರೆ ಆತ ಅಲ್ಲಿ ಮಾಡ್ಕೊಂಡು. ನೋಡಿ ಯಾವ ಥರ ಕಾಣ್ತಾ ಇದೆ ಗುರು, ಸ್ವರ್ಗ. ನೋಡಿ ಗ್ರೀಸ್ ಹೊಡೆಯರೆ ಸಿಕ್ಕಿಲ್ಲ ಗುರು. ಇಲ್ಲಿ ಒಂದು ಜೀಪ್ ಕಾಣ್ತಾ ಇದೆಯಲ್ಲ, PUC ಅಂತ ಹೇಳಿ. ಅವ್ರು ಯಾರಂದ್ರೆ ಪೊಲ್ಯೂಷನ್ ತಕ್ಕೊಡೋರು. ಹೊಗೆ ಸರ್ಟಿಫಿಕೇಟು ರೋಡಲ್ಲಿ ಸಿಗ್ತಾರೆ. 500 ರೂಪಾಯಿ ಕೊಟ್ಟರೆ ತಕ್ಕೊಟ್ಬಿಡ್ತಾರೆ 6 ತಿಂಗಳದು. ಎಮರ್ಜೆನ್ಸಿ ಬೇಕಾದರೆ. ನಮ್ಮ ಗಾಡಿಗೇನು ಬೇಕಿಲ್ಲ. ನಮ್ಮ ಗಾಡಿ ಹೊಸ ಗಾಡಿಗೆ 1 ವರ್ಷ ಪೊಲ್ಯೂಷನ್ ಇಲ್ಲ, ಮತ್ತೆ 2 ವರ್ಷ FC ಇಲ್ಲ. ಮೊದಲೆಲ್ಲ 1 ವರ್ಷಕ್ಕಿತ್ತು, ಇವಾಗ 2 ವರ್ಷ FC. ಪೊಲ್ಯೂಷನ್ 1 ವರ್ಷ ಯಾರು ಕೇಳಂಗಿಲ್ಲ ಹೊಸ ಗಾಡಿಗೆ. ವರ್ಷ ಆದಮೇಲೆ ಪೊಲ್ಯೂಷನ್ ಕೇಳೋದು. ಫಸ್ಟು ಗ್ರೀಸ್ ಹೊಡೆಯೋನು ಹುಡ್ಕೋಣ. ಗ್ರೀಸ್ ಹೊಡೆಯೋನು ಸಿಕ್ಕ ಮೇಲೆ ಗ್ರೀಸ್ ಹೊಡ್ಕೊಂಡು. ಇವಾಗ ಇಲ್ಲಿ ಶಾತ್ನಗರ್ ಹತ್ರ, ಶಾತ್ನಗರ ಹುಡುಗರು ಮಹಬೂಬ್ ನಗರ್ ಹಿಂದೆ ಗ್ರೀಸ್ ಹೊಡೆಯಕ್ಕೆ ನಿಲ್ಸಿದ್ನಿ. ಇಲ್ಲೊಂದ್ಸಲಿ ಬಂದು ನಿಲ್ಸಿ ಮಕ್ಕೊಂಡೋಗಿದ್ದೆ. ಬೋಟಿನ ಇಲ್ಲಾಗ ಒಂದ್ಸಲಿ ಟೈರ್ ಚೇಂಜ್ ಮಾಡಿಸಿದ್ದು ಇಲ್ಲಿ. ಇಲ್ಲೇ ಗ್ರೀಸ್ ಹೊಡಿಯೋಕೆ ನಿಲ್ಸಿರೋದು. ರೋಡ್ಗೆ ನಿಲ್ಸಿದ್ನಿ. ಈ ಗಾಡಿ ಹೋದಟ್ಟಿಗೆ ಬಿಟ್ಟು ಗ್ರೀಸ್ ಹೊಡಿಸ್ಬೇಕು. ಗ್ರೀಸ್ ಹೊಡಿತಾನೆ. ಹಂಗೆ ವಿಡಿಯೋ ಎಡಿಟಿಂಗ್ ಮಾಡೋಣ. ನೋಡಿ ಟೊಮೊಟೊ ಗಾಡಿ ಹೋಗ್ತೈತೆ ಅಲ್ಲಿ. ಟೈಮಿಂಗ್ ಲೋಡು ಆರಾಮಾಗಿ ಹೋಗ್ತೈತೆ ಗಾಡಿ ಅದು. ನೋಡಿ ಇದು ಕ್ಯಾಂಟ್ರ್ ಗಾಡಿ ಹೊಡಿತಾನೆ. ಇದು ಆದಟ್ಟಿಗೆ ನಂದೆ. ಇದು ತೆಗೆದ್ಮೇಲೆ ಬಿಡೋಣಂತೆ. ಬನ್ನಿ. ಗ್ರೀಸ್ ಹೊಡಿಯೋಕೆ ಬಿಟ್ಟಿದ್ದೆ, ಹೊಡೆದಿದ್ದಾನೆ ಗ್ರೀಸು. 1 ಗಂಟೆ ಆಯ್ತು ನಾನು ವೀಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಎಲ್ಲ ರೆಡಿ ಮಾಡಿದ್ದೆ. ನೋಡಿ ಹೊಡೆದಿದ್ದಾನೆ. ಅಲ್ಲಿ ದುರ್ಗದಾಗ ಗ್ರೀಸ್ ಹೊಡೆಸಿದ್ದಿಲ್ಲ ನಾನು. ದುರ್ಗದಾಗ ಸಿಕ್ಕಿರಲಿಲ್ಲ ಗ್ರೀಸ್ ಹೊಡಿಯೋದು. ನೋಡ್ಬೇಕು ಅಂತ ಇಲ್ಲೆಲ್ಲ ಹೊಡೆದಿದ್ದಾನೆ. ನೋಡ್ಕೊಂಡು ಹೋಗೋದು. ಇವ್ರ ಹತ್ರನೇ ಗ್ರೀಸ್ ಹೊಡೆಸ್ಕೊಂಡು ಹೋಗೋದು. ಅಂದರೆ ಹಾಂ ಚೆನ್ನಾಗಿ ಮಾತಾಡ್ದ. ಇವಾಗ ಗ್ರೀಸ್ ಎಲ್ಲ ಆಗೈತೆ. ಹೋಗೋದು ಮತ್ತೆ ಎಲ್ಲಿ ಸ್ಟಾಪ್ ಇಲ್ಲ. ಸೀದಾ ರಾತ್ರಿ ಊಟಕ್ಕೆ ಸ್ಟಾಪ್ ಮಾಡೋದು. ಬನ್ನಿ. ಗಂಟೆ ಗ್ರೀಸ್ ಹೊಡೆಸ್ಕೊಂಡು ಇವಾಗ ನಾನ್ ಸ್ಟಾಪ್ ಹೋಗ್ತಾ ಇರೋದು. ಎಲ್ಲಿ ಗಂಟ ಅಂದರೆ ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿವರೆಗೂ. ರಾತ್ರಿ ನಿದ್ದೆ ಬರೋ ತನಕ ಹೋಗೋದು. ರಾತ್ರಿ 11 ಗಂಟೆ ತನಕ, 12 ಗಂಟೆ ತನಕ ಹೊಡೆಯೋದು. ನಾಗ್ಪುರೇನು ಭಾಳ ದೂರ ಇಲ್ಲ ಗುರು. ನಾಗ್ಪುರ್ಗೆ ಹೋಗ್ಬೇಕಂದ್ರೆ ಒಂದು
ಒಂಥರ ಖುಷಿ. ನಾಷ್ಟ ಹೊಡಿಬೋದು, ನಾಷ್ಟ ಹೊಡಿಯಲ್ಲ ನಾವು, ಮಗೆ ಹೋಗಲ್ಲ. ಒಂಥರ ಅಣ್ಣಾಚಾರ ಹೋದಂಗೆ ಹೋಗಲ್ಲ ಅಂದ್ರೆ ಆ ಥರ ಸ್ಪೀಡ್ ಹೊಡಿಯಲ್ಲ ಅವ್ರು ಹೊಡೆದಂಗೆ. ನಮ್ಮದು ಆರಾಮ್, ಅವ್ರಕ್ಕಿಂತ ಆರಾಮಾಗಿ ಹೋಗ್ತೀವಿ. ಅಂದರೆ ಒಂದು 60-70-65 ಹೋಗಲೇಬೇಕಿದು ಮಿನಿಮಮ್. ಅಷ್ಟು ಓಡಿದ್ರೇ 65 ಮೇಲೆ ಓಡಿದ್ರೇ ಮೈಲೇಜ್ ಬರೋದು ಗಾಡಿ. 65 ಒಳಗೆ ಹೊಡೆದ್ರೆ ಮೈಲೇಜ್ ಬರೋಲ್ಲ. ಅದು ಸೆನ್ಸರ್ ಹೋಗಿ ಪಾಪ ಅವ್ನ ಕೈಗೆ, ನಮ್ಮ ಫ್ರೆಂಡ್ ಕೈಗೆ ಮೈಲೇಜ್ ಬಂದಿಲ್ಲ. 2.8, 2.7, 3, 2.5 ಹಿಂಗೆ ಬಂದೈತೆ. ಇವಾಗ ಬಂದು 3.4 ತೋರಿಸ್ತೈತೆ ಮೈಲೇಜು. ಇನ್ನು ಜಾಸ್ತಿನೇ ಬರಬೇಕು. ಇವಾಗ ಅಲ್ಲಿ ಗಾಡಿ ನಿಲ್ಸಿ ಮೂವ್ ಮಾಡಿದ್ನಲ್ಲ, ಒಂದು 3 ಸಲ ಗೇರ್ ಹಾಕಿಬಿಟ್ರೆ 1 ಪಾಯಿಂಟ್ ಹೋಗ್ಬಿಡ್ತದೆ ಗುರು. ಇದು ಹಂಗೆ ಆಗೋದಿದು. ಸುಮ್ಮನೆ ಹೈವೇನಲ್ಲಿ ಹೋಗ್ತಾರೆ ಇದ್ರೆ ಪಾಯಿಂಟ್ ತೋರಿಸ್ತದೆ. ಅಲ್ಲೇ 4.2, 3 ತೋರಿಸ್ತು. ಅಲ್ಲೊಂದು 2 ಹತ್ರ ಹಂಸಿಗೆ ಬ್ರೇಕ್ ಹೊಡ್ಕೊಂಬಂದೈಟಿಗೆ ಡೌನ್ ಆಯ್ತು. ಇವಾಗ 4-5 ಸ್ವಲ್ಪ ನೀವು 10 ಕಿಲೋಮೀಟ್ರ್ ಫುಲ್ ಹೋಗ್ತಂದ್ರೆ ಗಾಡಿ ಟಾಪ್ ಆ್ಯಂಡ್ ಟಾಪ್ನಾಗೆ ಅವಾಗ ತೋರಿಸ್ತದೆ ಮೈಲೇಜು. ಅವಾಗ ತೋರಿಸ್ತೀನಿ ನಿಮಗೂ ಎಷ್ಟು ಲೀಟ್ರಿಗೆ. ನಾನು 4 ಹೋಗ್ತೀನಿ, ಎಷ್ಟು ಅಲ್ಲಿಂದ ಅಂತೇಳಿ ಹೋಗೋದು. ಇವು ಟಾಟಾ ಗಾಡಿಗಳಷ್ಟೇ. ಶಾತ್ನಗರಿಗೆ ಬಂದ್ವಿ, ಮಳೆ ಸ್ಟಾರ್ಟ್ ಆಯ್ತು. ಇದು ಶಾತ್ನಗರ್ಗಿನ್ನ ಫಸ್ಟೇ ಬರುತ್ತೆ ಬಾಲ್ನಗರ್ ಅಂತೇಳಿ. ನಮ್ಮ ದುರ್ಗರಿಗೆಲ್ಲ ಚೆನ್ನಾಗಿ ಗೊತ್ತು. ಇಲ್ಲಿಗೆ ಬಳ್ಳಾರಿ, ಹೊಸಪೇಟೆ, ಸ್ಪಾಂಜರು, ಗೋಲಿ, ಮೈನ್ಸು ಎಲ್ಲ ತುಂಬ್ಕೆ ಬರ್ತಾರೆ ದುರ್ಗದಿದ್ದಾನು. ಇದು ದಾಟಿ ಶಾತ್ನಗರ. ಈ 3 ಗಾಲಿ ಟಮ್ ಕಾಣ್ತದೆ ನೋಡ್ಗುರು. ಆ ಕಡೆ ಇವರು 1 ಕಿಲೋಮೀಟ್ರ್ ಇದ್ದ ಯಾರಿಗೂ ಮುಂದಕ್ಕೆ ಹೋಗೋಕ್ಕೆ ಬಿಡಂಗಿಲ್ಲ. 3 ಗಾಡಿರನು ಹಂಗೆ ಬರ್ತಾರೆ. ಅವರು ಜೋರಾಗಿ ಹೋಗಲ್ಲ, ಇವರು ಯಾರಿಗೂ ಬಿಡಲ್ಲ. ಕರೆಕ್ಟಾಗಿ ಗಾಡಿ ಪಕ್ಕದಾಗೆ ಬರ್ತಾರೆ ಗುರು. ಗಾಡಿ ಪಕ್ಕದಾಗೆ ಬರ್ತಾರೆ. ಓವರ್ಟೇಕ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಟ್ಯಾಂಕರ್ಗಳು ಅವರು ಲಿಮಿಟಾಗಿ ಹೋಗ್ತಿರ್ತಾರೆ. ಇನ್ನು ಅವ್ರಿಗೆ ಜೋರು ಮಾಡೋಕ್ಕೂ ಬರಲ್ಲ, ಏನಿಲ್ಲ. ಇವ್ರ ಪಕ್ಕದಾಗ ಬೇರೆ ಇರ್ತಾರೆ, ಈ ಕಡೆನೂ ಹೋಗಕ್ಕೆ ಬರಲ್ಲ. ಈ ಬಾಲ್ನಗರ, ಶಾತ್ನಗರ ದಾಟಿಬಿಟ್ರೆ ಇಲ್ಲಿಂದ ಇತ್ಲಾಗ ಫುಲ್ ಟ್ರಾಫಿಕ್ಕು ಶಂಷಾಬಾದ್ ಹೋಗೋವರೆಗೂ. ಇಲ್ಲಿಗೆ ಬಂದುಬಿಟ್ರೆ ಫುಲ್ ಬೇಜಾರಾಗ್ಬಿಡ್ತೈತೆ. ಯಾವಾಗ ಶಂಷಾಬಾದಿಗೆ ಹೋಗಿ ರಿಂಗ್ ರೋಡ್ ಹತ್ತೀನಿ ಅನ್ನಂಗೆ ಆಗ್ಬಿಡ್ತೈತೆ. ಅಷ್ಟು ಬೇಜಾರಾಗ್ಬಿಡ್ತೈತೆ ಈ 3 ಗಾಲಿ ಆಟೋಗಳ ಕಾಲಾಗಿಲ್ಲಿ. ಸೈಡ್ಗೆ ಹೋಗಲ್ಲ, ಸೆಂಟ್ರ್ ರೋಡಾಗೆ ಇರ್ತಾರೆ. ಮತ್ತು ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡ್ಕೊಂಬರ್ತಿರ್ತಾರೆ. ಶಂಷಾಬಾದ್ ಒಂದು 10 ಕಿಲೋಮೀಟ್ರ್ ಇದ್ದಂಗೆ ನಿಲ್ಸಿ ಟೀ ಕುಡಿದೆ. ಟೀ ಕುಡಿಬೇಕನ್ನಿಸ್ತು. ಮುಂದೆ ಟೀ ಬೇಕಂದರೆ ಸೀದಾ ಎಲ್ಲಿಗೆ ಹೋಗ್ಬೇಕು, ಮೆಡಿಕಲ್ಗೆ ಹೋಗ್ಬೇಕಾಗತ್ತೆ. ನಾನು ಎಕ್ಸ್ಪ್ರೆಸ್ ಹೈವೇ ಹತ್ತಿದ್ರೆ ಅದಕ್ಕೆ ಇಲ್ಲೇ ಕುಡಿದು ಹತ್ಬಿಡೋಣ ಅಂತೇಳಿ ಟೀ ಕುಡಿದು ಹೋಗ್ತಾ ಇದ್ವಿ. ಸಿಟಿ ಮಳೆ ಹಿಡ್ಕೊಂಡೈತೆ. ಅದು ಜೋರಾಗಿ ಗೊತ್ತಿಲ್ಲ, ಏನಿಲ್ಲ. 4 ನಿನ್ನೆ ಬೀಳ್ತದೆ ಮಳೆ ನೋಡಿ. ಗ್ಲಾಸ್ ಮೇಲೆ ಕಾಣಿಸ್ತಾ ಇದೆಯಾ ನೋಡಿ. ಇವಾಗ ವೈಫಾರ್ ಅಂತೀನಿ, ಇವಾಗ ಮತ್ತೆ ಬೀಳುತ್ತೆ. ಏನು ಶಂಷಾಬಾದ್ ಒಂದು 15-20 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಹೈದ್ರಾಬಾದ್ 35 ಆಯ್ತು ಅಂದರೆ ಶಂಷಾಬಾದು 20 ಕಿಲೋಮೀಟ್ರ್ ಆಯ್ತು ಅಷ್ಟೇ. ಅಲ್ಲೋಗಿ ರಿಂಗ್ ರೋಡ್ ಹತ್ತಿ ಹೋಗಿ ಮಿಡಿಚಲ್ ಇಳಿಬೇಕು. ರಿಂಗ್ ರೋಡ್ ಹತ್ತಿ ಸಿಗೋನ್ ಬನ್ನಿ ಒಂದೇ ಸಲ. ಹೈದ್ರಾಬಾದ್ ರಿಂಗ್ ರೋಡ್ ಹತ್ತಿದ್ದು ನೋಡ್ರಿ. ಹೈದ್ರಾಬಾದ್ ನಾವು ಎಕ್ಸಿಟ್ ನಂಬರ್ನಾಗ ಎಷ್ಟ್ರಾಗ ಇಳಿಬೇಕಂದ್ರೆ ನಾಗ್ಪುರ್ ರೋಡ್ಗೆ 6ನೇ ನಂಬರ್ನಾಗ ಇಳಿಬೇಕು. ಹೋಗ್ತಾ ಇದೀವಿ. ಮಳೆ ಬರ್ತೈತೆ ನಾಗ್ಪುರ್ ರೋಡಾಗಂತೆ ರಿಂಗ್ ರೋಡಲ್ಲಿ. ನಾವು ರೈಟ್ ಸೈಡಿಗೆ ಹೋಗಂಗಿಲ್ಲ. ರೈಟ್ ಸೈಡ್ 2 ಲೈನ್ ಇದ್ದಾವೆಲ್ಲ, ಅವೆರಡು ಕಾರಿಗೆ, ಇವೆರಡು ನಮಗೆ ಲಾರಿಗೆ. ಇಂಥ ರಿಂಗ್ ರೋಡ್ ಇರಬೇಕು. ಇಂಥದ್ದು ದಿಲ್ಲಿಯಲ್ಲಿ ಇತ್ತೆ. ಅಲ್ಲಿ ಆ ಕಡೆ ಹೋದ್ರೂ ಏನೂ ತೊಂದರೆ ಇಲ್ಲ. ಇಲ್ಲಿ ಮಾತ್ರ ರೈಟ್ ಸೈಡಿಗೆ ಆ ಕಡೆ 2 ಲೈನ್ ಕಾಣ್ತಿದ್ದಾವಲ್ಲ, ಆ 2 ಲೈನಲ್ಲಿ ಹೋದರೆ ತೊಂದರೆ. ನಮಗೆ ಕೇಸ್ ಹಾಕ್ತಾರೆ. ಅಂದರೆ ಸ್ಪಾಟ್ ಫೈನ್ ಅಲ್ಲ, ಆನ್ಲೈನ್ ಕೇಸ್ ಹಾಕ್ತಾರೆ. CC ಕ್ಯಾಮ್ರಾ ಇದ್ದಾವೆ ಈ ರೋಡಲ್ಲಿ. CC ಕ್ಯಾಮ್ರಾದಾಗ ನಮ್ಮ ಗಾಡಿ ನಂಬರ್ ಫೋಟೋ ತಗೊಂಡು ಅದೇ ಕೇಸ್ ಹಾಕ್ಬಿಡುತ್ತೆ. ಆ ಕಡೆ ಲಾಸ್ಟು 120 ಸ್ಪೀಡು, ಇವೆರಡು 70-80 ಸ್ಪೀಡು ನೋಡಿ. ಅಲ್ಲಿದೆ ಸ್ಪೀಡ್ ಕ್ಯಾಮ್ರಾ ಅಂತೇಳಿ ಬೋರ್ಡ್ ಕಾಣ್ತಾ ಇದೆಯಲ್ಲ. 120 ಸ್ಪೀಡ್ ಮೇಂಟೈನ್ ಮಾಡ್ಬೇಕಂತ ಈ ರೋಡ್ನಾಗೆ. ನಮ್ಮ ಗಾಡಿ 120 ಹೋಗೋದಿಲ್ಲ ನೋಡಿ. 80 ಹೋಗ್ತೈತೆ ಅಷ್ಟೇ. 80-100 80 ಕ್ಲಾಕು ಎಲ್ಲ ಗಾಡಿಗಳು. BS4 ಇಂದ ಏನು ಬಂದವು ಗಾಡಿ 80 ಕ್ಲಾಕು. ಮೊದಲೇ BS3 ಗಾಡಿಗಳಿದ್ವಲ್ಲ, ಅವು ಎಷ್ಟು ಹೊಡೆದ್ರು ಹೋಗೋ 3 ಕೊಟ್ಟದ್ದು ಟಾಟಾ. BS4 BS6 ಗಾಡಿ 80ಕ್ಕೆ ಲಾಕ್ ಮಾಡಿರೋದು. ಇದೇ 80 ಸ್ಪೀಡೇ ಬೇಜಾನಾಗುತ್ತೆ. ಅದು 10 ವೀಲು 12 ವೀಲ್ BS4 BS6 ಗಾಡಿಗಳು
ಹೋಗ್ತವೆ. ರೇವತಿ 10 ವೀಲು 12 ವೀಲ್ 100ಕ್ಕೆ ಹೋಗ್ತಾವೆ ಗುರು. ಅವ್ರು ಏನು ಮಾಡಿಸ್ತಾರೋ ಗೊತ್ತಿಲ್ಲ. BS6 10 ವೀಲ್ಗಳು ನಾಸಿಕ್ಕಿಂದ ಟೊಮೊಟೊ ತುಂಬ್ಕೊಂಡು ಹೊಡಿತಿರ್ತಾರೆ. ಟೊಮೊಟೊ ಮತ್ತು ದ್ರಾಕ್ಷಿ, ಹಸಿಮೆ ಇದು ಮೆಣಸಿನ್ಕಾಯಿ, ಶಿಮ್ಲಾ ಮಿರ್ಚಿ ಅಂತೇಳಿ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಅದು, ಮತ್ತು ಇನ್ನೊಂದು ಹಾಕಿರೋದು ಸಣ್ಣ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ತುಂಬ್ಕೊಂಡು ಹೊಡಿತಾರೆ. ನೋಡಿರ್ತಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಅವರು ಮಾಡ್ತಾರೆ. ಅವ್ರು ಹೆಂಗೂ ಲಾಕ್ ಓಪನ್ ಮಾಡ್ತಿರ್ತಾರೇನೋ. ನಾವು ಒಂದ್ಸಲ ಶೋರೂಮಾಗಿ ಕೇಳಿದರೆ ಮಾಡಲ್ಲ ಅಂದರು. ಏನೋ ಗೊತ್ತಿಲ್ಲ ಅವ್ರು ಹೆಂಗೆ ಓಪನ್ ಮಾಡಿಸಿ ಹೊಡಿತಾರೆ ಏನೋ. ಬನ್ನಿ ಹೋಗಮ್ಮ. ಲೈಟಾಗಿ ಮಳೆ ಬರ್ತಾ ಐತೆ. ನಾಗ್ಪುರ್ ರೋಡ್ ಇಳಿತಾ ಇದೀವಿ ನೋಡಿ. ಇದೇ ನಾಗ್ಪುರ್ ರೋಡು, ಎಕ್ಸಿಟ್ ನಂಬರ್ 6. ನಾಗ್ಪುರ್ ರೋಡು, ಹೈದ್ರಾಬಾದ್ ರೋಡು. ಸ್ಟ್ರೈಟ್ ಹೋದರೆ ಕರೀಂನಗರು, ವರಂಗಲ್ ಹೋಗ್ತದೆ. ಇವರು ಇದ್ರಾಗ ಯಾರು ರೋಡ್ ಸೀದಾ ಐತಂತ ಬಂದ್ಬಿಟ್ರಿ, ಗಿಡದಾಗಳ ಸೀದಾ ಆ ಕಡೆಗೆ ಹೋಗ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಗಿಡಗಳು. ಇದು ಬೆಳೆದಿರೋದ್ರಿಂದ ಆ ಕಡೆಯಿಂದ ಬರೋದು ಹೆಡ್ಲೈಟ್ ಬೆಳಕು ಕಣ್ಣಿಗೆ ಬೀಳಲ್ಲ ನೋಡಿ. ಅಂದರೆ ಟರ್ನಿಂಗ್ ಐತೆ, ರಿಂಗ್ ರೋಡ್ ಅಲ್ಲ ಇಲ್ಲಿ. ಅದು ಮಳೆ ಜಿಟ್ಟಿ 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 ಹಿಡ್ಕೊಂಡ್ಬಿಟ್ಟೈತೆ ನೋಡಿ. ಇವಾಗ ಫ್ಲೇವರ್ ಮೇಲೆ ಬಂದಿದ್ದು, ಇವಾಗ ಇಲ್ಲಿಂದ ಕೆಳಕ್ಕೆ ಇಳ್ದು ಇದು ಎತ್ಲಾಗ ಹೋಗ್ಬೇಕನ್ನೋದು ಗೊತ್ತೇ ಆಗೋದಿಲ್ಲ ಗುರು. ಹೊಸ್ದಾಗಿ ಬಂದಾಗ ಕನ್ಫ್ಯೂಸ್ ಆಗಿಬಿಡ್ತಂತೆ. ನಾನು ಫಸ್ಟ್ ಟೈಮ್ ಬಂದಾಗಂತೂ ಭಾಳ ಸುತ್ತಾಡ್ಬಿಟ್ಟಿದ್ದೆ. ಸಿಟಿಗೆ ಹೋಗ್ಬಿಟ್ಟಿದ್ದೆ. ಮತ್ತೆ ತಿರ್ಗಿ ವಾಪಸ್ ರಿವರ್ಸ್ ಬಂದು ಕೇಳ್ಕೊಂಬಂದಾಗ ಗೊತ್ತು ಹೋಗಿದ್ದು ನೋಡಿ. ಅಲ್ಲಿ ಇದೆಯಲ್ಲ, ಇಲ್ಲಿ ಫುಲ್ ಲೆಫ್ಟಿಗೆ ಹೋದರೆ ನಾವು ನಾಗ್ಪುರ್ ರೋಡ್ಗೆ ಹೋಗ್ತೀವಿ, ಆ ಕಡೆಗೆ ಹೋದ್ರೆ ಹೈದ್ರಾಬಾದ್ ರೋಡ್ಗೆ ಹೋಗ್ತೀವಿ. ಫಸ್ಟ್ ಟೋಲ್ ಗೇಟ್ ಪಾಸ್ ಮಾಡೋಣ ಬನ್ನಿ. ಇಲ್ಲಿ ಮೆಡಿಚಲ್ನಾಗ ಎಷ್ಟು ಜಾಮ್ ಐತೆ ಇನ್ನು. ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ, ಶ್ರೀನಗರ್ ಟು ಕನ್ಯಾಕುಮಾರಿ ಹೈವೇ ಭಾರತ ದೇಶದಲ್ಲಿ ಇದೆ ಲಾಸ್ಟ್ ಅಂತೀನಿ ಗುರು. ಇದೇ ಜಾಸ್ತಿ ಲಾಂಗ್ವೆಸ್ಟ್ ಹೈವೇ ಅಂದರೆ. ಅತಿ ಉದ್ದವಾದ ಹೈವೇ ರೋಡ್ ಇದೆ. ಇದೇ ರೋಡ್ನಾಗ ಹೋಗ್ತಿರೋದು ನಾವು. ನಾಗ್ಪುರ್ಗೆಲ್ಲ ಹೋಗ್ತೀವಿ. ನಾಗ್ಪುರಿಗೆ ಹೋಗಲ್ಲ, ನಾಗ್ಪುರಿಂದ 50 ಕಿಲೋಮೀಟ್ರ್ ಇಪ್ಪತ್ತೈದು ಖಾಲಿ ಆಗೋದು ಗಾಡಿ. ಇಲ್ಲೊಂದು ಸ್ವಲ್ಪ ಮೆಡಿಚಲ್ ದಾಟೋವರೆಗೂ ಜಾಮ್ ಇರುತ್ತೆ, ಅಂದರೆ ವಿಚಿತ್ರ ಜಾಮ್ ಇರುತ್ತೆ ನೋಡ್ಗುರು. ಆ ಕಡೆ ಬರೋ ಗಾಡಿಗಳು ಎಷ್ಟೊಂದು ಜಾಮ್ ಆಗಿದ್ದಾವೆ. ಅಲ್ಲಿ ಯೂಟರ್ನ್ ಐತಲ್ಲ, ಅದಕ್ಕೆ ಜಾಮ್ ಆಗಿರೋದು. ಆ ಕಡೆ ಜಾಗ ಇಟ್ಕೊಂಡು ರೈಟಿಗೆ ಬರ್ತಾರೆ ನೋಡ್ಗುರು ಇವರು ಸಣ್ಣ ಗಾಡಿಯವರು. ಎತ್ಲಾಗೋ ನೋಡ್ಕೊಂಡು ಓಡಿಸ್ತಿರ್ತಾರೆ. ಇದರಿಂದ ಸ್ವಲ್ಪ ದೂರ ಇರ್ಬೇಕು ನಾವು, ಭಾಳ ಹುಷಾರಾಗಿರ್ಬೇಕು ಗುರು. ಸಡನ್ಲಿ ಬಂದ್ಬಿಡ್ತಾರೆ ಈ ಕಡೆಗೆ. ಮಿರರ್ ನೋಡಲ್ಲ, ಏನಿಲ್ಲ. ನಮ್ಮ ಗಾಡಿ ಟಚ್ ಆದರೆ ಸಾಕು, ಹಂಗೆ ಬೀಳ್ತಾವೆ ಗಾಡಿಗಳು. ಆಮೇಲೆ ಜನಗಳೆಲ್ಲ ಬಂದು ನಮಗೆ ಧರ್ಮದ ಇಟ್ಕೊಡೋದು, ನಮ್ಮದೇ ಸ್ವಲ್ಪ ನಂಗೆ ತಪ್ಪು ಅವ್ರದ್ದು ಇರ್ತದೆ. ಅವ್ರನ್ನ ಹೊಡೆಯಲ್ಲ, ನಮ್ಮನ್ನು ಬಂದು ಹೊಡಿತಾರೆ. ಭಾಳ ಹುಷಾರಾಗಿರ್ಬೇಕು ಈ ಮೆಡಿಚಲ್ ದಾಟೋವರೆಗೂ. ಯಾಕೋ ಗುರು ಅಷ್ಟೊಂದು ಗಾಡಿ ನಿಂತ್ಬಿಡ್ತಾವೆ ಆ ಕಡೆ. ಅವೆಲ್ಲ ಟ್ರಾನ್ಸ್ಪೋರ್ಟ್ ಹತ್ರ ನಿಂತಿರ್ಬೇಕು ನಮ್ಮ ಮೋಸ್ಟ್ಲಿ ಲೋಡಿಂಗಿಗೆ. ಮುಂದೆ ಹೋಗಿ ಎಲ್ಲ ಟೀ ಕುಡಿಯೋಕೆ ನಿಲ್ಸೋಣ. ಟೀ ಕುಡಿದು ನೋಡೋಣ ಇವತ್ತು ಎಲ್ಲಿವರೆಗೂ ಹೊಡೆಯೋಣ ಅಂತೇಳಿ.